ನೀವೆಲ್ಲ ಕಡೆಯೂ ಐ ಡಿ ಕಾರ್ಡ್ ಇಲ್ಲದೆ ಕೋಡ್ ಇಲ್ಲದೆ ಹೋಗ್ತೀರಾ ಎಲ್ಲ ಕಡೆ? ಅಲ್ಲ, ಒಂದು ವಿಷಯ ಹೇಳಿದ್ರೆ ಇದು ಜಗಳ ಅಲ್ಲ. ನನ್ನ ಪ್ರಶ್ನೆ ಓಕೆ ಫೈನ್. ಕೋರ್ಟ್ ಇಲ್ಲದೆ ಐ ಡಿ ಕಾರ್ಡ್ ಇಲ್ಲದೆ ಅಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೋರ್ಟಿಗೆ ಹೋಗುವಾಗ ನಾವು ಕೋರ್ಟ್ ಹಾಕ್ತೀವಿ. ಎಲ್ಲ ಕಡೆ ಮಾಡುವಾಗ ಸರ್ವ್ ಮಾಡುವಾಗ ಕೋರ್ಟ್ ಹಾಕೋಬಾರ್ದು. No, that is not the way. Because that is not the way to take it. See, now official capacity ಬರ್ತೀವಿ. No doubt it is your duty to ask our ID and code. ಬಟ್ ನಾವೆಂತ ಮಾಡ್ತೀವಿ, ನಮಗೆ ನಮ್ಮ ಅನುಭವದಲ್ಲಿ ಇದು ನಾವು ಫಸ್ಟ್ ಆಗಿ ಸರ್ವ್ ಮಾಡೋದಲ್ಲ. ಅನೇಕ ಸಲ ನಾವು ಹೋಗಿದ್ದೀವಿ, ಈ ಕೋರ್ಟ್ ಹಾಕಿದ ತಕ್ಷಣ ನಮ್ಮ ಮೇಲೆ ವಿಶ್ವಾಸ ಬರೋದಿಲ್ಲ, ಎಂತ ನಾವು ಬೇರೆನೇ ಉದ್ದೇಶದಿಂದ ಬಂದಿದ್ದೀವಿ ಅಂತ. ಐ ಡಿ ಕಾರ್ಡ್ ಇಟ್ಕೊಳ್ಬೋದು. ಹೌದೌದು, ಅದು ಇಟ್ಕೊಳ್ಬೇಕು. ಬಟ್ ಎಲ್ಲಿ ಗಂಭೀರತೆ ಮತ್ತು ಯಾವ ಥರ ಇದೆ ಅನ್ನುವಂಥ ಮಿನಿಮಮ್ ನಾಲೆಜ್ ಆದ್ರೆ ಇರುತ್ತೆ. ಗಂಭೀರತೆ ಉಂಟು. ಆದರೆ ನಾವು ಇದು ಬೇಕಂತ ನಾವು ಯಾವುದು ಕೂಡ ಐ ಡಿ ಕಾರ್ಡ್ ಬಿಟ್ಟು ಬಂದಿಲ್ಲ. ನಮಗೆ ಸಹ ಗಡಿಬಿಡಿ ಉಂಟು, ನಮಗೆ ಸಹ ಪ್ರೆಷರ್. ಹೌದು, ನಾನು ಅಲ್ಲ, ನಾವು ಡ್ರಾಮಾ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ. That was not our intention. ನಂಬರ್ ಕೊಡ್ತೀನಿ, ನೀವು ಹುಡುಕಿ ಅಂತ ಹೇಳಿ. No, that was not our intention. No, that was not our intention at all. We did not come to instigate the matter any further. ಬಟ್ ನಿಮ್ಗೆ ಅವ್ರು ಅದೇ ಬೇಕಿತ್ತು ಅಂತ ನಾವು ಮಾತಾಡಿದ ಎಲ್ಲವೂ ವಿಡಿಯೋ ರೆಕಾರ್ಡ್ ಆಗಿದೆ. ಸೊ ನಿಮ್ಮ ಇಂಟೆನ್ಷನ್ ಏನಿತ್ತು? ನಮ್ಮ ಇಂಟೆನ್ಷನ್ ಬರೀ ನೋಟಿಸ್ ಸರ್ವ್ ಮಾಡಿ ಅಷ್ಟೇ. ಇಲ್ಲ, ನಿಮ್ಮ ಮಾತುಗಳು ಹಾಗಿರ್ಲಿಲ್ಲ. ನೋಡಿ, ಇವತ್ತು we are talking about this guy. ನೀವು ಅಷ್ಟೇ ಇದೇ ಬೇಕು, ಇದನ್ನೇ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದೀರಾ? ಅಲ್ಲಲ್ಲ, ಇದನ್ನಲ್ಲ ಅಂತ ಹೇಳಿ. ಬನ್ನಿ, ಬೇರೆ ಏನು ಆಗ್ಲಿಕ್ಕೆ ಏನೂ ಆಗ್ಲಿಕ್ಕಿಲ್ಲ. ನಿಮಗೆ ಏನಾದ್ರು ಇದಾಗಿದೆ ಇಲ್ಲಿ? ಕೇಳ್ಬೇಡಿ ಸರ್, ನಾವು ಹೊಡೆದಿದ್ದೇವೆ. ಅದೇ ಹೊಡೆದಿದ್ದಾರೆ ಮತ್ತೆ ಹಾಗೇನು ನೀರು ಕೊಟ್ಟಿದ್ದೀವಿ, ಚೇರ್ ಅಲ್ಲ ಏನಾದ್ರು ಮತ್ತೆ ಹೋಗಿ ಹೊಡೆದಿದ್ದಾರೆ ಹಾಗೆ ಹೀಗೆ? ಇಲ್ಲ, ಹಾಗೇನಾಗಿಲ್ಲ. ಲಾಫುಲ್ ಡ್ಯೂಟಿ ಮಾಡಿದ್ವಿ. ಅಲ್ಲಲ್ಲ, ನಾವು ನಮ್ಮ ಕರ್ತವ್ಯ ಮಾಡ್ಲಿಕ್ಕೆ ಬಂದಿದ್ದೀವಿ. ಅವರ ಕರ್ತವ್ಯ ಮಾಡಿದ್ರು, ಕೇಳಿದ್ರು ನಮ್ಮ ಹತ್ರ. ಅಲ್ಲ, ಇವತ್ತು ಡೇಟ್ ಇದ್ರೆ ಇವತ್ತು ಬರ್ಬೋದಾ? ಹೇಗೆ ಹೋಗುದು? ಅಲ್ಲಲ್ಲ, ಸರಿ, ಕೋರ್ಟಿಗೆ ಹೇಗೆ ಹೋಗ್ತಾರೆ? ಅಲ್ಲಲ್ಲ, ಕೋರ್ಟಿಗೆ ಹೋಗ್ಲಿಕ್ಕಿನಂತ ನಾವು ಅಲ್ಲಿ ಕಾಲಾವಕಾಶ ಕೇಳ್ತೀವಿ. ಒಂದನೇದಾಗಿ. ಎರಡನೇದಾಗಿ ನಮ್ಗೆ ಇದು ಸಿಕ್ಕಿದ್ದು ನಿನ್ನೆ. ಎಲ್ಲ ಅಲ್ಲಿಂದ ಆರ್ಡರ್ ಎಲ್ಲ ಆಗಿ ನಮ್ಮ ಕೈಗೆ ಹಸ್ತಾಂತರ ಆದದ್ದು ನಿನ್ನೆ ಅಫಿಷಿಯಲ್ ಆಗಿ. ನೀವು ಹೋಗಿ ಕೊಟ್ಟು ಬನ್ನಿ. 2 weeks ಟೈಮ್ ಇತ್ತು. ಇನ್ನೂ 2 weeks ಟೈಮ್ ಮಾತ್ರ ಇರು. ಸೊ ಇವತ್ತೆಂತ ಆರ್ಡರ್ಸ್ ಆಗ್ತದೆ ಅದರ ಪ್ರಕಾರ ನಾವು ನಿಮಗೆ ಡೇಟ್ ನೆಕ್ಸ್ಟ್ ಯಾವುದಂತ ಹೇಳಿ ಇದು ಮಾಡ್ತೀವಿ. ಅದರ ನೆಕ್ಸ್ಟ್ ಟೈಮ್ ಬರುವ ವಿಶ್ವಾಸದಲ್ಲಿ ಹೇಳ್ತಿದ್ದೀವಿ, ವಿತ್ ಕೋರ್ಟ್ ವಿತ್ ಐ ಡಿ ಕಾರ್ಡ್ ಬರ್ತೀವಿ ಇನ್ ಅವರ್ ಅಫಿಷಿಯಲ್ ಕೆಪಾಸಿಟಿ, ಇನ್ ಆರ್ಡರ್ ನಾಟ್ ಟು ಡಿಸೀವ್ ಎನಿವನ್. ಒಳ್ಳೆ ಉದ್ದೇಶದಲ್ಲಿ ಯಾರನ್ನು ಕೂಡ ಡಿಸೀವ್ ಮಾಡೋದಾಗಿ ನಿಮಗೆ ಸಹ ವಿಶ್ವಾಸ ಬರಬೇಕು ನಮ್ಮ ಮೇಲೆ, ನಾವು ವಕೀಲರು ಅಂತ ಹೇಳಿ. ಅದು ಸಹ ನಾನು ಒಪ್ಕೊಳ್ತೀನಿ. ಏನಿಲ್ಲ, ಅದು ವಿದೌಟ್ ಐ ಡಿ ಕಾರ್ಡು ಕೋರ್ಟಿನ ನ್ಯಾಯಾಲಯದ ಕೆಲಸಕ್ಕಂತ ಹೇಳ್ತಾರೆ. ನ್ಯಾಯಾಲಯ ಕೆಲಸ ಅಂತ ಹೇಳಿದ್ರೆ ಒಂದು ಅಡ್ವೊಕೇಟ್ ಮಾಡ್ತಾರೆ, ಇಲ್ಲ ಪೊಲೀಸರು ಮಾಡ್ತಾರೆ. ಯೂನಿಫಾರ್ಮ್ ಇಟ್ಕೊಂಡು ಬರಬೇಕು. ಅವ್ರಿಗೆ ಕೇಳಿದ್ರು, ಯೂನಿಫಾರ್ಮ್ ಇಲ್ಲ ಮತ್ತು ಐ ಡಿ ಕಾರ್ಡ್ ಇಲ್ಲ, ಯಾವುದಾದ್ರೂ ರೌಡಿಗಳು ಕೂಡ ಆಗಿರ್ಬೋದು, ಅಥವಾ ಇಲ್ಲಿ ಬಂದು ಇನ್ನೇನಾದರೂ ಇಟ್ಟು ಹೋಗ್ಬೋದು ಅಲ್ವಾ, ಜೀವಕ್ಕೆ ಹಾನಿಕರವಾದಂಥ ಏನಾದರೂ ಇಟ್ಟು ಹೋಗ್ಬೋದು. ಹಿಂಗಾಗಿ ಐ ಡಿ ಕಾರ್ಡ್ ಕೇಳಿದರು ಎಲ್ಲರೂ ಕೂಡ. ಅವ್ರ ಮನೆಯವ್ರು ಕೇಳಿದರು, ಐ ಡಿ ಕಾರ್ಡು ತೋರಿಸ್ತೀವಿ ಅಂತ ಹೇಳಿದ್ರು, ತೋರಿಸ್ತಿಲ್ಲ. ಆನಂತರ ಕೋರ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ಕೋರ್ಟು ತೊಗೊಂಡು ಬಂದಿಲ್ಲ. ಹೀಗಾಗಿ ಸಂಶಯ ಬಂತು, ಅದು ಟ್ರೆಸ್ಪಾಸ್ ಆಗುತ್ತೆ. ಅದ್ರ ಬಗ್ಗೆ ಪೊಲೀಸರಿಗೂ ಕೂಡ ಕೇಳಿದ್ರು. ತಕ್ಷಣವೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾರೆ. ಈ ರೀತಿ ಮಾಡೋದು ತಪ್ಪು. ಒಂದು ಮನೆಗೆ ಬಂದು ಆಮೇಲೆ ಜೋರು ಮಾಡಿದ್ರು ಅವರು, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಥ್ರೆಟ್ ಮಾಡಿದರು, ಪ್ರೊವೋಕ್ ಮಾಡಿದರು. ಹೀಗಾಗಿ ಎಲ್ಲರಿಗೂ ಸ್ವಲ್ಪ ಉದ್ವಿಗ್ನರಾದರು, ಇವ್ರು ಯಾರು ಅಡ್ವೊಕೇಟ್ ಹೌದು ಅಂತ. ಈ ಥರ ನೋಟಿಸ್ ಇಂಥ ಏರಿಯಾ ನಿಮಗೆ ಬರುತ್ತಾ, ಈ ಥರ ನೋಟಿಸ್ ಎಲ್ಲ ಆಗಿದೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ಕೊಡೋದು ಬರ್ಬೋದು ಅಲ್ವಾ? ಅಲ್ಲ, ನಾವು ಬೇರೆ ಕಡೆ ಸಹ ಇದು ಮಾಡಬೇಕಾದ್ರೆ ಹೋಗಿದ್ವಿ. ಒಳ್ಳೆ ಇದರಲ್ಲಿ ಪರಿಸ್ಥಿತಿಯಲ್ಲಿ ಸ್ವಲ್ಪ ನಮ್ಮ ಕೈ ಮೀರಿ ಹೋಯಿತು, ಏನು ಮಾಡುವಾಗಿಲ್ಲ. ಸರಿ, ನೆಕ್ಸ್ಟ್ ಬರೋದಾದ್ರೆ ಹಾಗೆ ಮಾಡಿ. ಎಸ್ ಶ್ಯೂರ್ಲಿ. ಲಾಸ್ಟ್ ಟೈಮ್ ಇಬ್ಬರು ಅಡ್ವೊಕೇಟ್ ಬಂದ, ಅದು ನಿಮ್ಮ ಟೀಮಿಂದಲ್ಲಿ ಬಂದಿರೋದಾ? ನೀವು ಫಸ್ಟ್ ಟೈಮ್ ಬರ್ತಾರೆ? ಫಸ್ಟ್ ಟೈಮ್. ಹೌದು ಸರ್. ಹೌದು ಸರ್. ನಾವು ಮೂಲತಃ ಇಲ್ಲಿ ಅವರು ಬೆಂಗಳೂರಿಂದ ನನಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೆ ಅಂತ ನಾವು ಬಂದರು. ಬೆಂಗಳೂರಿಂದ. ಹೌದು. ಹೈಕೋರ್ಟ್ ಈ ಸಮಸ್ಯೆ ರೆಕ್ಟಿಫೈ ಆದ್ಮೇಲೆ ಮಾಡಿ. ಒಂದು ಧನುಷ್ ಶೆಟ್ಟಿ, ಒಂದು ಪ್ರಜ್ವಲ್ ಗೌಡ, ಮತ್ತು ಇಲ್ಲಿ ಪಕ್ಕದಲ್ಲಿ OS 5/25 ಮೊನ್ನೆ ಸುಪ್ರೀಂ ಕೋರ್ಟಿಂದ ಇದಾಯ್ತಲ್ಲ, ಕ್ವಾಶ್ ಆಯ್ತಲ್ಲ, ಡಿಸ್ಪೋಸ್ ಮಾಡಬೇಕಂತ ಹೇಳಿ. ಇದು ಡಿಫಾಮೇಷನ್ ಕೇಸ್. OS number 5185/25, 16th additional city civil judge
ಬ್ಯಾಂಗ್ಳೂರು 16th ಅಡಿಷನಲ್ ಸಿಟಿ ಸಿವಿಲ್ ಜಡ್ಜ್ ಬೆಂಗಳೂರು. ಡಿಫಮೇಷನ್ ಸಿವಿಲ್ ಅದು ಇಲ್ಲಿಂದ ಇದಾಗಿ ಫಸ್ಟ್ ಬೆಂಗಳೂರಿನಲ್ಲಿ ಒಂದು ಆರ್ಡರ್ ಕೊಟ್ಟು ಮತ್ತೆ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ಪಾಸ್ ಮಾಡಿ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ದಕ್ಕೆ ಅವರು ಹೇಳಿದ್ರು ಅಲ್ಲ ಡಿಫೇಮೇಷನ್ ಯಾರಿಗದು? ಎಲ್ಲರಿಗೆ ಯಾರೆಲ್ಲ ರೆಸ್ಪಾಂಡ್ ಅಲ್ಲ ಯಾರಿಗೆ ಅವಮಾನ ಆಗಿತ್ತು? ಹರ್ಷೇಂದ್ರ ಕುಮಾರ್ ಅದೇ ಭೂರಹಿತ ಪಡೆದ ಅದೇ ಭೂರಹಿತ ಇದರಲ್ಲಿ ಭೂರಹಿತ ಬಡವರಿಗೆ ಡಿಫೇಮೇಷನ್ ಆಗಿ ಡಿಫಮೇಷನ್ ಕೇಸಲ್ಲಿ ಅದೇ ಭೂರಹಿತ ಬಡವರಿಗೆ ಡಿಫೇಮೇಷನ್ ಆಗಿದ್ದಕ್ಕೆ ಹೈಕೋರ್ಟಲ್ಲಿ ಹೋಗಿದ್ದಾರೆ. ಅದಕ್ಕೆ ಎಷ್ಟು ಕಟ್ಟಬೇಕಾಗುತ್ತೆ? ಹಾಂ ಇವಾಗ ಡೆಫಾಮೇಷನ್ ಆಗ್ಬೇಕಾದ್ರೆ ಎಷ್ಟು ಕಟ್ಟಬೇಕು? ಅಲ್ಲ ಭೂರಹಿತ ಬಡವರಲ್ಲ ಅವರು. ಅದು ಕಟ್ಟಬೇಕಲ್ಲ ಹಾಂ ಡೆಫಾಮೇಷನ್. ಅದಕ್ಕೆ ಕಡಿಮೆ ಅಂದರೂ ಒಂದು 2-3 ಕೋಟಿ ಕಟ್ಟಿರ್ತಾರೆ. ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇದನ್ನೇ ಒಂದು 20-30 ಲಕ್ಷ ಇರ್ತಾರೆ. ಸರ್, ಇವತ್ತು ಆನೆ ಮಾವಂತ ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲೇ ಬಂದಿದ್ದಾರೆ ಅವರೆಲ್ಲ ಬೆಳ್ತಂಗಡಿಗೆ ಬಂದು ಇದನ್ನು ಮಾಡಿದ್ದಾರೆ. ಹೆಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಈಗ ಪ್ರಸಾರ ಮಾಡಬಾರ್ದು ಅಂತ ಎಲ್ಲ ತೊಗೊಂಡು ಬಂದಿದ್ದಾರೆ. ಕಾನೂನು ಪ್ರಕ್ರಿಯೆ ಅದಕ್ಕೇನಿದೆ ಕಾನೂನು ಪ್ರಕ್ರಿಯೆಯಲ್ಲೇ ಆಗುತ್ತೆ ಅಷ್ಟೇ. ಹಾಂ ಸರ್, ಏನು ಮಾಡಿದ್ರು ಸರ್? ಹಾಂ ಏನು ಮಾಡಿದ್ರು? ಏನಿಲ್ಲ, ಅದು ವಿದೌಟ್ ID ಕಾರ್ಡು ಕೋರ್ಟಿನ ನ್ಯಾಯಾಲಯದ ಕೆಲಸಕ್ಕಂತ ಹೇಳ್ತಾರೆ. ನ್ಯಾಯಾಲಯ ಕೆಲಸ ಅಂತ ಹೇಳಿದ್ರೆ ಒಂದು ಅಡ್ವೊಕೇಟ್ ಮಾಡ್ತಾರೆ, ಇಲ್ಲ ಪೊಲೀಸರು ಮಾಡ್ತಾರೆ. ಯೂನಿಫಾರ್ಮ್ ಇಟ್ಕೊಂಡು ಬರಬೇಕು. ಅವ್ರಿಗೆ ಕೇಳಿದ್ರು ಯೂನಿಫಾರ್ಮ್ ಇಲ್ಲ ಮತ್ತು ID ಕಾರ್ಡ್ ಇಲ್ಲ, ಯಾವುದಾದ್ರೂ ರೌಡಿಗಳು ಕೂಡ ಆಗಿರ್ಬೋದು, ಅಥವಾ ಇಲ್ಲಿ ಬಂದು ಇನ್ನೇನಾದರೂ ಇಟ್ಟು ಹೋಗ್ಬೋದು ಅಲ್ವಾ, ಜೀವಕ್ಕೆ ಹಾನಿಕರವಾದಂಥ ಏನಾದರೂ ಇಟ್ಟು ಹೋಗ್ಬೋದು. ಹಿಂಗಾಗಿ ID ಕಾರ್ಡ್ ಕೇಳಿದರು ಎಲ್ಲರೂ ಕೂಡ. ಅವ್ರ ಮನೆಯವ್ರು ಕೇಳಿದರು, ID ಕಾರ್ಡು ತೋರಿಸ್ತೀವಿ ಅಂತ ಹೇಳಿದ್ರು, ತೋರಿಸ್ತಿಲ್ಲ. ಆನಂತರ ಕೋರ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ಕೋರ್ಟು ತೊಗೊಂಡು ಬಂದಿಲ್ಲ. ಹೀಗಾಗಿ ಸಂಶಯ ಬಂತು, ಅದು ಟ್ರೆಸ್ಪಾಸ್ ಆಗುತ್ತೆ. ಅದ್ರ ಬಗ್ಗೆ ಪೊಲೀಸರಿಗೂ ಕೂಡ ಕೇಳಿದ್ರು. ತಕ್ಷಣವೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾರೆ. ಈ ರೀತಿ ಮಾಡೋದು ತಪ್ಪು. ಒಂದು ಮನೆಗೆ ಬಂದು ಆಮೇಲೆ ಜೋರು ಮಾಡಿದ್ರು ಅವರು, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಥ್ರೆಟ್ ಮಾಡಿದರು, ಪ್ರೊವೋಕ್ ಮಾಡಿದರು. ಹೀಗಾಗಿ ಎಲ್ಲರಿಗೂ ಸ್ವಲ್ಪ ಉದ್ವಿಗ್ನರಾದರು, ಇವ್ರು ಯಾರು ಅಡ್ವೊಕೇಟ್ ಹೌದು ಅಂತ. ಬಟ್ ಆಮೇಲೆ ಪೊಲೀಸರು ಬಂದು ಮುಂದೇನು ಕ್ರಮ ತಗೋತಾರೆ ಅದು. ಮಹೇಶ್ ಶೆಟ್ಟಿ ಅವರು ಬಂಧನ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದು, ಅವರು ಬಂಧನಾಗಿ ಜೈಲಿಗೆ ಹೋಗ್ಬಿಟ್ಟಾರೆ. ಈಗ ಪರಪ್ಪನಗ್ರಹಾರ ಜೈಲಲ್ಲಿ ಇದ್ದಾರೆ. ಈ ಸುಳ್ಳು ಸುದ್ದಿ ಹೇಳೋರಿಗೆ ಸ್ವಲ್ಪ ಆದರೂ ಇತಿಮಿತಿ ಇರಬೇಕು. ಸ್ವತಃ ಇಂಥಲ್ಲಿ ಪೊಲೀಸರಿಗೆ ಮಾಹಿತಿ ಇಲ್ಲ, TV ಚಾನಲ್ನವ್ರಿಗೆ ಮಾಹಿತಿ ಹೋಯ್ತು. ಇದೆಲ್ಲ ಸುಳ್ಳಿನ ಕಂತೆ ಕಟ್ಟಿ ಒಂದಿಷ್ಟು TV ಚಾನಲ್ ಇಟ್ಕೊಂಡಿದ್ದಾರೆ, ಸುಳ್ಳು ಸುದ್ದಿ ಪ್ರಸಾರ ಮಾಡೋದು ಒಂದಿಷ್ಟು ಇದನ್ನು ಇಟ್ಕೊಂಡಿದ್ದಾರೆ, ಸುಳ್ಳು ಸುದ್ದಿ ಮಾಡ್ತಾ ಇದ್ದಾರೆ. ಆಮೇಲೆ ಸದನದಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಜಿ ಪರಮೇಶ್ವರ್. ನೀವೀಗ ನೋಡ್ತಿರಲಿಲ್ಲ ವಿಚಾರಗಳು ಹೇಗಿದೆ ಅಂತ ಗೊತ್ತಿದೆ. ನೀವು ಬಂದಾಗ ಏಕಾಏಕಿ ಬರೋದು ಅಲ್ವಾ? ಹಾಗಲ್ಲ, ಅವ್ರು ಕೇಳ್ತಾ ಇದ್ದೇನು ಅವ್ರೇನು ಕೇಳ್ತಾರೆ, ನಮಗೆ ಅವ್ರು ವಕೀಲರು ಅಲ್ವಾ ಅಂತಾರೆ, ಅವ್ರು ಕೇಳ್ತಾರೆ. ಈಗೆಲ್ಲ ನೀವು ಹಿಡ್ಕೊಂಡು ಬರ್ಬೇಕಲ್ಲ. ಈಗ ನೀವು ಅಶ್ಯೂರೆನ್ಸ್ ಕೊಟ್ಟಿದ್ದೀನಲ್ಲ, ಈಗ ನಾಳೆ ನಾವು ವಾಪಸ್ ಅಫಿಷಿಯಲ್ ಕೆಪಾಸಿಟಿ ಏನಿದೆ ನೀವು ಸ್ಟೇಷನ್ ಬಂದು ನೆಕ್ಸ್ಟ್ ಬರ್ಬೇಕಾದ್ರೆ ಅವ್ರು ನಿಮ್ಗೆ ಇಂಟಿಮೇಷನ್ ಎಲ್ಲ ಕೊಟ್ಟಿಲ್ಲ. ಹೇಳೇ ಬರಬೇಕು. ಅದೊಂದು ವಿಚಾರ ನಮಗೆ ಗೊತ್ತಿರಲಿಲ್ಲ. ನಾವು ಒಳ್ಳೆ ಉದ್ದೇಶದಿಂದ ಬಂದಿದ್ದೀವಿ. ಅಡ್ವೊಕೇಟ್ಸ್ ಆಗಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಒಳ್ಳೆ ID ಕಾರ್ಡ್ ಇಟ್ಕೊಂಡಿರಬೇಕು. ನೀವು ಆಕ್ಚುಲಿ ಬರಬೇಕಾದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ ಬರಬೇಕು, ನೀವು ಹೇಳಬೇಕು. ಈಗ ನೀವು ಏಕಾಏಕಿ ಈಗ ಬೆಂಗಳೂರಿಂದ ಬಂದ್ರಿ, ಇಲ್ಲಿ ಏನೋ ಇಲ್ಲಿ ಯಾರಂತ ಬಂದರೆ ಇಲ್ಲಿ ಪಬ್ಲಿಕ್ಗೆ ಗೊತ್ತಿರೋದಿಲ್ಲಲ್ವ, ಒಳಗಡೆ ಇರ್ತಾರೆ, ಇಂಟೀರಿಯರ್ ಇರ್ತಾರೆ, ನೀವು ಹೇಳಬೇಕಲ್ವ. ನಾವು ಈ ಥರ ನೋಟಿಸ್ ಇಂಥ ಏರಿಯಾ ನಿಮಗೆ ಬರುತ್ತಾ, ಈ ಥರ ನೋಟಿಸ್ ಎಲ್ಲ ಆಗಿದೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ಮಾಡೋದು ಬರ್ಬೇಕು ಅಲ್ವಾ. ಅಲ್ಲ, ನಾವು ಬೇರೆ ಕಡೆ ಸಹ ಇದು ಮಾಡಬೇಕಾದ್ರೆ ಹೋಗಿದ್ವಿ. ಒಳ್ಳೆ ಇದರಲ್ಲಿ ಪರಿಸ್ಥಿತಿಯಲ್ಲಿ ಸ್ವಲ್ಪ ನಮ್ಮ ಕೈ ಮೀರಿ ಹೋಯಿತು, ಏನು ಮಾಡುವಾಗಿಲ್ಲ. ಸರಿ, ನೆಕ್ಸ್ಟ್ ಬರೋಗಾದ್ರೆ ಹಾಗೆ ಮಾಡೋದು. ಎಸ್ ಶ್ಯೂರ್ಲಿ ಎಸ್. ನನಗೆ ಅದು ನೋಟಿಸ್ ಎಲ್ಲರದ ಅಲ್ಲ, ಎಲ್ಲರಿಗೂ ಒಂದೇ ಇದು ತಾನೆ. ಹೌದು. ಅಲ್ಲ, ಎಕ್ಸ್ಟ್ರಾ ಕಾಪಿ ಇಲ್ಲ ಆ್ಯಕ್ಚುಲಿ. ಅಲ್ಲ, ಒಂದೇ ಕಾಪಿನೇ ಕೊಡಿ ಎಲ್ಲರಿಗೂ, ಒಂದೇ ಥರ ಮ್ಯಾಟ್ರ್ ಒಂದೇ ಮ್ಯಾಟ್ರ್ ಒಂದೇ. ಇಲ್ಲಿ ತಿಮ್ಮೂರುಡಿ ಅಲ್ಲ, ಅಂದರೆ ನಿಮ್ಮ ಮತ್ತೊಂದುಂಟಲ್ಲ, ಅದು ಕೊಡಿ. ಅಲ್ಲ ಎರಡು ಇದರಲ್ಲಿ ಇದೆಲ್ಲ ನಮಗೆ ಇದು ಬೇಕಿಲ್ಲ. ಬರಬೇಕಾ? ಎಲ್ಲರೂ ಒಂದರಲ್ಲಿ ಹಾಕಿದೆ. ಬೇಡ, ನನಗೆ ನಿಮಗೆ ಕೊಡ್ತೀನಿ ನಾನು. ಆಯ್ತು, ಫೋಟೋ ಕೊಡ್ತೀನಿ. ಇದ್ಯಾರ್ದು ಇದು? ಮಹೇಶ್ ಶೆಟ್ಟಿ ಅದು ಕೊಡು.
ಸರ್ ಅದು ಡೇಟ್ ಯಾವಾಗಿದೆ ಸರ್? ಯಾವಾಗಿದೆ ಸರ್ ಡೇಟ್? ಆಕ್ಚುಲಿ ಇವತ್ತು ಇತ್ತು, ಒಂದು hearing ಇವತ್ತಿತ್ತು. date ಇವತ್ತಿತ್ತು. ಇವತ್ತಿದ್ರೆ ಇವತ್ತು ಬರ್ತೀರಾ ನೀವು? ಅಲ್ಲ 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 ಇವತ್ತು ಕೊಡ್ಬೋದು. ಅಲ್ಲಲ್ಲ ಕೇಳಿ, ಏನಂದ್ರೆ ಹಾ. ನಮಗೆ ಡೈರೆಕ್ಷನ್ಸ್ ಬಂದಿದೆ. ಹ್ಮ್ ನಮಗೆ ನೋಟಿಸ್ ಕಾಪಿ ಸಿಕ್ಕಿದ್ದು ನಿನ್ನೆ. ಹ್ಮ್ ಸೊ ನಿನ್ನೆಯಿಂದ ಶುರು ಮಾಡಿದ್ದೀವಿ ನಾವು ಎಲ್ಲ ಕಡೆ ಹೋಗ್ಲಿಕ್ಕೆ, ಈಚೆ ಬರಲಿಕ್ಕೆ ಎಲ್ಲ ಕಡೆ ಎಲ್ಲ ಹೋಗಿ ಇಲ್ಲಿ ನಮಗೆ ಮತ್ತೆ ಇದು ಅಡ್ರೆಸ್ ನಮಗೆಲ್ಲ ಸಿಕ್ಕಿತ್ತು. ಸೊ ಲಾಸ್ಟ್ಲಿ ವಿ ಕೇಮ್ ಹಿಯರ್. ಈಗ ಅಲ್ಲಿ ಏನಾಗ್ತದೆ ಅಂತ ಎಡ್ಜರ್ನ್ ಆಗಿದೆ ಇಲ್ವ ಅಂತ ಇನ್ನು ಇವತ್ತು ಸಂಜೆ ಗೊತ್ತಾಗ್ತದೆ. ಮೋಸ್ಟ್ ಆಫ್ ದ ರೆಸ್ಪಾಂಡೆನ್ಸಿ ನಾವು ಕೊಟ್ಟಿದ್ದೀವಿ. ಅಲ್ಲ ಇವತ್ತು ಡೇಟ್ ಇದ್ರೆ ಇವತ್ತು ಬರ್ಬೋದಾ? ಅಲ್ಲ ಕೊಡ್ಬೋದಾ? ನಮಗೆ ಹೇಗೆ ಹೋಗುದು? ಅಲ್ಲಲ್ಲ ಸರಿ, ಕೋರ್ಟಿಗೆ ಹೇಗೆ ಹೋಗ್ತಾರೆ? ಅಲ್ಲಲ್ಲ ಕೋರ್ಟಿಗೆ ಹೋಗ್ಲಿಕ್ಕಿನಂತ ನಾವು ಅಲ್ಲಿ ಕಾಲಾವಕಾಶ ಕೇಳ್ತೀವಿ ಇವತ್ತು, ಒಂದನೇದಾಗಿ. ಎರಡನೇದಾಗಿ ನಮಗೆ ಇದು ಸಿಕ್ಕಿದ್ದು ನಿನ್ನೆ, ಎಲ್ಲ ಅಲ್ಲಿಂದ ಆರ್ಡರ್ ಎಲ್ಲ ಆಗಿ ನಮ್ಮ ಕೈಗೆ ಹಸ್ತಾಂತರ ಆದದ್ದು ನಿನ್ನೆ ಅಫಿಷಿಯಲ್ ಆಗಿ. ನೀವು ಹೋಗಿ ಕೊಟ್ಟು ಬನ್ನಿ. 2 weeks ಟೈಮ್ ಇರುತ್ತೆ. ಇನ್ನೂ 2 weeks ಟೈಮ್ ಮಾತ್ರ ಇರು. ಸೊ ಇವತ್ತೆಂತ ಆರ್ಡರ್ಸ್ ಆಗ್ತದೆ ಅದರ ಪ್ರಕಾರ ನಾವು ನಿಮಗೆ ಡೇಟ್ ನೆಕ್ಸ್ಟ್ ಯಾವುದಂತ ಹೇಳಿ ಇದು ಮಾಡ್ತೀವಿ. ಅದರ ನೆಕ್ಸ್ಟ್ ಟೈಮ್ ಬರುವ ವಿಶ್ವಾಸದಲ್ಲಿ ಹೇಳ್ತಿದ್ದೀವಿ, ವಿತ್ ಕೋರ್ಟ್ ವಿತ್ ಐ ಡಿ ಕಾರ್ಡ್ ಬರ್ತೀವಿ ಇನ್ ಅವರ್ ಅಫಿಷಿಯಲ್ ಕೆಪಾಸಿಟಿ, ಇನ್ ಆರ್ಡರ್ ನಾಟ್ ಟು ಡಿಸೀವ್ ಎನಿ ಒನ್. ಒಳ್ಳೆ ಉದ್ದೇಶದಲ್ಲಿ ಯಾರನ್ನು ಕೂಡ ಡಿಸೀವ್ ಮಾಡೋದಾಗಿ ನಿಮಗೆ ಸಹ ವಿಶ್ವಾಸ ಬರಬೇಕು ನಮ್ಮ ಮೇಲೆ, ನಾವು ವಕೀಲರು ಅಂತೇಳಿ, ಅದು ಸಹ ನಾನು ಒಪ್ಕೊಳ್ತೀನಿ. ಅಲ್ಲ, ನಾವು ಈಗೇನೆ ತಗೊಂಡು ಬಿಡ್ತಿದ್ವಿ, ಇವರು ಒಂಚೂರು ಮಾತಾಡಿ ಮುಂದೆ ಬಂದ್ರು ಅದಕ್ಕೆ ನಾವು ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಎಸ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ದಟ್ಸ್ ಓಕೆ. ಎಸ್ ಈ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಕೂಡ ನಮಗೆ ಅರ್ಥ ಆಗ್ತದೆ. ಇಷ್ಟ ತನಕ ಎಲ್ಲ ಯಾರು ಬರ್ತಿದ್ದು ಕೊರಿಯರ್ ಅಲ್ಲಿ ಬರ್ತಿತ್ತು ನಮಗೆ. ಇವಾಗ ಸಡನ್ ಆಗಿ ನೀವು ಸೈನ್ By hand ಅಲ್ಲಿ ಬರುವಾಗ ಎಕ್ಸಾಕ್ಟ್ಲಿ ಅಲ್ಲ, ನಮ್ಮ ಪ್ರೊಸೀಜರ್ ಕೂಡ ನಿಮಗೆ ಆರಾಮದಲ್ಲಿ ಎಲ್ಲ ಹೇಳಿಕೆ ವಿಷಯ ನೋಡಿ. ಈಗ ಇದು ಪ್ರೊಸೀಜರ್ ಲೋಕಲ್ ಪೊಲೀಸ್ ಸ್ಟೇಷನ್ ಹೇಳಿಲ್ಲ. ಅಲ್ಲಲ್ಲ ಪ್ರೊಸೀಜರ್ ಅಂದ್ರೆ ಎಲ್ಲ ಕಡೆ ನಾವು ಹೋಗ್ಬೇಕಾದ್ರೆ ಸರ್ ನೋಡಿ ಹೀಗೆ ಬಂದಿದೆ, ನೀವೊಂದು ನಮ್ಗೆ ಎಲ್ಲಿಯೂ ಕೂಡ ಪೊಲೀಸ್ ಅಸಿಸ್ಟೆನ್ಸ್ ಬೇಕಿರ್ಲಿಲ್ಲ. ಸೊ ಎಲ್ಲಿ ಬೇಡ, ಬಟ್ ನೀವು ಪರ್ಮಿಷನ್ ದಟ್ ಯು ಆರ್ ಗೋಯಿಂಗ್ Yes, ಟು ಸಚ್ ಪ್ಲೇಸಸ್, yes, ಅಡ್ರೆಸ್ ಇದೆ, ನಾವು ಇವರ ಮನೆಗೆ ಹೋಗ್ತೀವಿ. Yes, yes. ಯಾಕಂದ್ರೆ ಇವರು ನಿಮ್ಗೆ ಯಾರಾದ್ರು ಹೊಡೆದ್ರು ಯು ವಿಲ್ ಬಿ ಹ್ಯಾವಿಂಗ್ ಸಮಥಿಂಗ್ ಲೈಕ್ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಹಿತಿ ಕೊಟ್ಟು ಬಂದಿದ್ದೀವಿ ಅಂತ. ಎಸ್ ಅಷ್ಟು ಉದ್ವಿಗ್ನ ಆಗಿದೆ ಅಂತ ನಾವು ಬೆಂಗಳೂರಿಂದ ಬಂದವರಲ್ಲ. ಅಲ್ಲ, ಇಡೀ ಕರ್ನಾಟಕದಲ್ಲಿ ಹೌದೌದು, ಆದ್ರೂ ಸಹ ಶುಡ್ ಬಿ ನೋಯಿಂಗ್ ದಟ್ ಎಷ್ಟು ಸೀರಿಯಸ್ ಆಗಿ ನಡೀತಿದೆ. ಎಸ್ ನೀವೆಲ್ಲ ಕಡೆಯೂ ಐ ಡಿ ಕಾರ್ಡ್ ಇಲ್ಲದೆ ಕೋಡ್ ಇಲ್ಲದೆ ಹೋಗ್ತೀರಾ ಎಲ್ಲ ಕಡೆ? ಅಲ್ಲ, ಒಂದು ವಿಷಯ ಹೇಳಿ ನಿಮಗೆ, ಇದು ಜಗಳ ಅಲ್ಲ. ನನ್ನ ಪ್ರಶ್ನೆ Okay, fine. ಕೋರ್ಟ್ ಇಲ್ಲದೆ ಐ ಡಿ ಕಾರ್ಡ್ ಇಲ್ಲದೆ ಅಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೋರ್ಟಿಗೆ ಹೋಗುವಾಗ ನಾವು ಕೋರ್ಟ್ ಹಾಕ್ತೀವಿ. ಎಲ್ಲ ಕಡೆ that is not no ಮಾಡುವಾಗ ಸರ್ವ್ ಮಾಡುವಾಗ ಕೋರ್ಟ್ ಹಾಕೋಬಾರ್ದು. no that is not the way. Because that is not the way to take it. See, now official capacity ಬರ್ತೀವಿ. No doubt it is your duty to ask our ID and code. ಬಟ್ ನಾವೆಂತ ಮಾಡ್ತೀವಿ, ನಮಗೆ ನಮ್ಮ ಅನುಭವದಲ್ಲಿ ಇದು ನಾವು ಫಸ್ಟ್ ಆಗಿ ಸರ್ವ್ ಮಾಡೋದಲ್ಲ. ಅನೇಕ ಸಲ ನಾವು ಹೋಗಿದ್ದೀವಿ, ಈ ಕೋರ್ಟ್ ಹಾಕಿದ ತಕ್ಷಣ ನಮ್ಮ ಮೇಲೆ ವಿಶ್ವಾಸ ಬರೋದಿಲ್ಲ, ಎಂತ ನಾವು ಬೇರೆನೇ ಉದ್ದೇಶದಿಂದ ಬಂದಿದ್ದೀವಿ ಅಂತ. ಐ ಡಿ ಕಾರ್ಡ್ ಇಟ್ಕೊಳ್ಬೋದು. ಹೌದೌದು, ಅದು ಇಟ್ಕೊಳ್ಬೇಕು. ಬಟ್ ಎಲ್ಲಿ ಗಂಭೀರತೆ ಮತ್ತು ಯಾವ ತರ ಇದೆ ಅನ್ನುವಂಥ ಒಂದು ನಾಲೆಜ್ ಆದ್ರೂ ಇರುತ್ತೆ ಗಂಭೀರತೆ ಉಂಟು. ಆದರೆ ನಾವು ಇದು ಬೇಕಂತ ನಾವು ಯಾವುದು ಕೂಡ ಐ ಡಿ ಕಾರ್ಡ್ ಬಿಟ್ಟು ಬಂದಿಲ್ಲ. ನಮಗೆ ಸಹ ಗಡಿಬಿಡಿ ಉಂಟು, ನಮಗೆ ಸಹ ಪ್ರೆಷರ್. ಹೌದು, ನಾನು ಆಗಿದ್ದು ಸರಿ ಅನ್ಸುತ್ತಾ ನಿಮಗೆ? ಅಲ್ಲ, ನಾವು ಡ್ರಾಮಾ ಮಾಡ್ಲಿಕ್ಕೆ ಅಂತ ಹೋಗಿದ್ವಿ. We searched for 15 minutes, sir. You went to car and came back. Actually, you were speaking with someone else on the phone. Because you are suddenly that was not our intention. ನಂಬರ್ ಕೊಡ್ತೀನಿ, ನೀವು ಹುಡುಕಿ ಅಂತ ಹೇಳಿ. No, that was not our intention. No, that was not our intention at all. We did not come to instigate the matter any further. ಬಟ್ ನಿಮ್ಗೆ ಅವ್ರು ಅದೇ ಬೇಕಿತ್ತು ಅಂತ ನಾವು ಮಾತಾಡಿದ ಎಲ್ಲವೂ ವಿಡಿಯೋ ರೆಕಾರ್ಡ್ ಆಗಿದೆ. ಸೊ ನಿಮ್ಮ ಇಂಟೆನ್ಷನ್ ಏನಿತ್ತು? ನಮ್ಮ ಇಂಟೆನ್ಷನ್ ಬರೀ ನೋಟಿಸ್ ಸರ್ವ್ ಮಾಡಿ ಅಷ್ಟೇ. ಇಲ್ಲ, ನಿಮ್ಮ ಮಾತುಗಳು ಹಾಗಿರ್ಲಿಲ್ಲ. ನೋಡಿ, we are talking about this guy. ನೀವು ಅಷ್ಟೇ ಇದೇ ಬೇಕು, ಇದನ್ನೇ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದೀರಿ. ಅಲ್ಲಲ್ಲ, ಇದನ್ನಲ್ಲಂತ ಹೇಳಿ. ಬೇರೆ ಏನು ಆಗ್ಲಿಕ್ಕಿಲ್ಲ. ಏನೂ ಆಗ್ಲಿಕ್ಕಿಲ್ಲ. ಏನೋ ಆ ಥರ ಇದ್ರೆ ಸ್ಟೇಷನ್ ಬಂದು ಎಸ್ ಆಯ್ತಾ ಸರಿನಾ? ಇದೊಂದು ರೆಕಾರ್ಡ್ ಆಗುತ್ತಲ್ಲ ಸರ್, ಹೀಗಾಗಿತ್ತು, ದೂರ ಒಂದು ಇದು ಬಂದಿದೆ ಅಂತ ಹೇಳಿ. ಈಗ ಒಂದೊಂದು ಬರೋದಾ? ನಿಮಗೆ ಏನಾದ್ರು ಇದಾಗಿದೆ ಇಲ್ಲಿ? ಕೇಳ್ಬೇಡಿ ಸರ್, ನಾವು ಹೊಡೆದಿದ್ದೀವಿ. ಅದೇ ಹೊಡೆದಿರ ಮತ್ತೆ ನೀರು ಕೊಟ್ಟಿದ್ದೀವಿ, ಚೇರ್ ಅಲ್ಲ ಆಗಲ್ಲ, ಏನಾದ್ರು ಮತ್ತೆ ಹೋಗಿ ಹೊಡೆದಿರ ಹಾಗೆ ಹೀಗೆ? ಇಲ್ಲ ಹಾಗೇನಾಗಿಲ್ಲ. ಲಾಫುಲ್ ಡ್ಯೂಟಿ ಮಾಡಿದ್ದೀವಿ. ಅಲ್ಲಲ್ಲ, ನಾವು ನಮ್ಮ ಕರ್ತವ್ಯ ಮಾಡ್ಲಿಕ್ಕೆ ಬಂದಿದ್ದೀವಿ. ಅವರ ಕರ್ತವ್ಯ ಮಾಡಿದ್ರು, ಕೇಳಿದ್ರು ನಮ್ಮ ಹತ್ರ. ಅಲ್ಲಲ್ಲ, ನಾವು ನಮ್ಮ ಕರ್ತವ್ಯ ಮಾಡ್ಲಿಕ್ಕೆ ಬಂದಿದ್ದೀವಿ. ಅವರ ಕರ್ತವ್ಯವನ್ನು ಮಾಡಿದ್ರು, ಕೇಳಿದ್ರು. ಅಲ್ಲಿ ಸ್ವಲ್ಪ ಮಾತಿನಲ್ಲಿ ಜಕಾಮತಿ ಆಗ್ಬಾರ್ದಿತ್ತು, ಆಗಿ ಹೋಯ್ತು. ಆದ್ರೂ ನಾನು ವಿಶ್ವಾಸ ಕೊಟ್ಟಿದ್ದೀನಿ, ಇನ್ನು ಬರಬೇಕಾದ್ರೆ ನಮ್ಮ ಇದರಲ್ಲಿ ಈಗ ಇಲ್ಲಿ ಬಂದಾಗ ನಿಮ್ಗೆ ಮಾತಾಯ್ತಲ್ಲ, ನಿಮ್ಗೆ ಯಾರಾದ್ರೂ ಏನೋ ಹೊಡೆದ್ರ? ಇಲ್ಲಪ್ಪ, ಇಲ್ಲ ಮಾಡಿದಾರಾ? ಇಲ್ಲ ಇಲ್ಲ ಅಲ್ಲ? ಇಲ್ಲ.
ಸರಿ ಈ ಸ್ಟೇಷನ್ಗೆ ಬನ್ನಿ. ಎಸ್ ಎಸ್ ಥ್ಯಾಂಕ್ ಯು ಸರಿ ಓಕೆ ಓಕೆ ಥ್ಯಾಂಕ್ ಯು ಎಸ್ ಎಸ್ ನೀವು ಯಾವ್ದು ಬಂದಿದ್ದು? ಗಾಡಿಯಲ್ಲಿ ನಾವು ನಮ್ಮದೊಂದು ಅಫಿಷಿಯಲ್ ಡ್ಯೂಟಿಗೆ ಒಮ್ಮೆ ಕೋಟ್ ಹಾಕೊಂಡು ಬರ್ತೀವಿ ಟೈಡಿ. ನಾಳೆ ಮತ್ತೆ ಅದಾಗಬಾರ್ದು ನಾವು ಬೇರೆಯವರಂತ ಥರ್ಡ್ ಪರ್ಸನ್ ಅಂತ ಆಗ್ಬೋದು. ಏನು ಮಾಡಬೇಕು ನಂಬರ್ ಕೊಟ್ಟರೆ ಅಷ್ಟೆಲ್ಲ ಸುಲಭ ಇರ್ತಿದ್ರೆ ಹೇಗೆ ನಮ್ಮ ಕಲಿಸ್ತಾರೆ. ಓಕೆ ಥ್ಯಾಂಕ್ ಯು ಸೊ ಮಚ್. ಎಸ್ ಎಸ್ ಥ್ಯಾಂಕ್ ಯು ಸೊ ಮಚ್.